ವೀಕ್ಷಕರೇ, ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ಈಗ ನಾವು ಪೂರ್ವ ದಿಕ್ಕಿನ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಸೂರ್ಯ ಉದಯವಾಗುವ ದಿಕ್ಕು ಪೂರ್ವ ದಿಕ್ಕು. ಆದ್ದರಿಂದ ಈ ದಿಕ್ಕನ್ನು ಉದಯ ಸ್ಥಾನ ಅಥವಾ ಹುಟ್ಟುವ ಸ್ಥಾನ ಅಥವಾ ಜನ್ಮಸ್ಥಾನ ಎಂದು ಹೇಳುತ್ತಾರೆ. ಪೂರ್ವ ದಿಕ್ಕಿಗೆ ದಿಕ್ಪಾಲಕ ಇಂದ್ರ, ಅಷ್ಟ ದಿಕ್ಪಾಲಕರಿಗೆ ರಾಜ ಇಂದ್ರ. ಅದೇ ರೀತಿ ಸೂರ್ಯದೇವ ಪೂರ್ವ ದಿಕ್ಕಿಗೆ ಅಧಿಪತಿ ಹಾಗೂ ನವಗ್ರಹಗಳಿಗೆ ರಾಜ. ಈ ಸೂರ್ಯನ ವರದಿಂದ ಮಹಾಭಾರತ ಕಾಲದಲ್ಲಿ ಕುಂತಿದೇವಿಗೆ ದಾನ, ಶೂರ, ವೀರ, ಕರ್ಣ ಹುಟ್ಟಿದ. ಅದೇ ರೀತಿ ಇಂದ್ರನ ವರದಿಂದ ಕುಂತಿದೇವಿಗೆ ಅರ್ಜುನ ಹುಟ್ಟಿದ. ಈತ ಬಿಲ್ವಿದ್ಯೆಯಲ್ಲಿ ಮಹಾಪಾರಂಗತ ಮತ್ತು ಮೂರು ಲೋಕದ ಗಂಡ ಎಂದು ಬಿರುದು ಪಡೆದವನು. ಹಾಗಾಗಿ ಗೃಹಕ್ಕೆ ಪಶ್ಚಿಮ ದಿಕ್ಕಿಗೆ ಇರುವ ಖಾಲಿ ಬಯಲಿಗಿಂತ ಗೃಹಕ್ಕೆ ಪೂರ್ವ ದಿಕ್ಕಲ್ಲಿ ಖಾಲಿ ಬಯಲು ಜಾಸ್ತಿ ಇದ್ದರೆ ಈ ಗೃಹದವರಿಗೆ ಆರೋಗ್ಯ ಭಾಗ್ಯ ಉಂಟಾಗುತ್ತೆ. ಕುಟುಂಬ ಸಭ್ಯರ ಮಧ್ಯೆ ಅವಗಾಹನೆ ಉಂಟಾಗುತ್ತೆ. ಈ ಗೃಹದಲ್ಲಿ ಕುಟುಂಬದ ಸದಸ್ಯರೆಲ್ಲ ಅನ್ಯೋನ್ಯವಾಗಿರುತ್ತಾರೆ. ಈ ಗೃಹದಲ್ಲಿ ಸಂತಾನ ಆಗುತ್ತೆ. ಈ ಗೃಹದವರಿಗೆ ಗುರು ಹಿರಿಯರೆಂದರೆ ಗೌರವ ಜಾಸ್ತಿ. ಈ ಗೃಹದವರು ದೈವಚಿಂತಕರು ಹಾಗೂ ದೈವಭಕ್ತಿ ಉಳ್ಳವರು ಆಗಿರುತ್ತಾರೆ. ಈ ಗೃಹದ ಮಕ್ಕಳು ಉನ್ನತ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಗುಣ ನಡವಳಿಕೆಯಿಂದ ಕೀರ್ತಿ ಪ್ರತಿಷ್ಠೆ ಉಳ್ಳವರಾಗುತ್ತಾರೆ.